ಸರ್, ಈಗ ಮೊನ್ನೆ ನೀವು ನಿಮ್ಮ ಸ್ವಪಕ್ಷೀಯರ ವಿರುದ್ಧನೇ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ರಿ. ಈಗ ನಿಮ್ಮ ನಾನು ಸ್ವಪಕ್ಷೀಯರ ಮೇಲೆ ನಾನು ಯಾವತ್ತೂ ಕೂಡ ನಾನು ಅಸಮಾಧಾನ ಹೊರಗಾಕಿಲ್ಲ. ನಾನು ಪತ್ರಕರ್ತ ಇದ್ದಾಗಲೂ ಕೂಡ ಇದನ್ನು ಇದ್ದಾಗ ಹೇಳ್ತಾ ಇದ್ದೆ. ರಾಜಕಾರಣಿ ಆಗಿದ ಕೂಡಲೇ ರಾಜಕೀಯ ಅಧಿಕಾರಕ್ಕೋಸ್ಕರವಾಗಿ ಸತ್ಯನ ಮಾತಾಡೋದಲ್ಲಿ ನಾನು ಇರಲ್ಲ. ನಾನು ಸತ್ಯ ಮಾತಾಡೋನೆ. ನಾನು ಯಾರನ್ನೂ ಓಲೈಸೋ ಕೆಲಸ ರಾಜಕಾರಣನೂ ಮಾಡಿಲ್ಲ, ಅಥವಾ ಯಾರಿಗಾರ ಬೇಸರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಬೇಕಾದ್ದನ್ನು ಹೇಳಿದ್ದು ನಿಲ್ಲಿಸಿಲ್ಲ. ಹೇಳಬೇಕಾದ್ದನ್ನು ಹೇಳಿದ್ದೀನಿ. ಈ ಹಿಂದೆನೂ ಕೂಡ ಜಗನ್ನಾಥ್ ಭವನದಲ್ಲೇ ನಿಂತ್ಕೊಂಡು ಹರ್ಷ ಮರ್ಡರ್ ಕೇಸ್ ಆದಾಗ ಕಠಿಣ ಕ್ರಮ ಕೈಗೊಳ್ತೀವಿ ಅಂದರೆ ಏನು ಕಠಿಣ ಕ್ರಮ, ಅದಕ್ಕೇನು ಹೊಸ ಅರ್ಥ ಬಂದಿದೆಯಾ ಅಂತ ನಾನು ಅವತ್ತೂ ಕೂಡ ಪಕ್ಷದ ಕಚೇರಿಯಲ್ಲೇ ಮೀಡಿಯಾಕ್ಕೆ ಬೈಟ್ ಕೊಟ್ಟಿದ್ದೆ. ನಾನು ಸತ್ಯ ಹೇಳೋ ವಿಚಾರನ ಮುಂದೆನೂ ಮಾಡ್ತೀನಿ. ನಾನು ಇಲ್ಲಿ ರಾಜಕೀಯದ ಗದ್ದುಗೆಯನ್ನು ಏರೋದಕ್ಕೋಸ್ಕರ ಬಂದಿರೋನಲ್ಲ, ನಾನು ಜನರು ಕೆಲಸ ಮಾಡೋಕ್ಕೆ ಬಂದಿರೋನು. ನಾನು ಪತ್ರಕರ್ತನಾಗಿ ನಾನು ವೃತ್ತಿನ ಆರಂಭಿಸಿದನು. ನನ್ನೊಳಗಿನ ರಾಜಕಾರಣಿಯನ್ನು ನನ್ನೊಳಗಿನ ಪತ್ರಕರ್ತ ಯಾವತ್ತೂ ರಿವ್ಯೂ ಮಾಡ್ತಾ ಇರ್ತಾನೆ. ನಾನು ರಾಜಕಾರಣಿಯಾಗಿ ಯಾರನ್ನ ಓಲೈಸುವಂತಹ ರಾಜಕಾರಣ ಮಾಡಲ್ಲ. ನನ್ನೊಳಗಿನ ಪತ್ರಕರ್ತ ನಾನು ಸಾಯೋವರೆಗೂ ಬದುಕಿರ್ತೇನೆ. ಸರ್, ಈಗ ಮೊನ್ನೆ ನೀವು ನಿಮ್ಮ ಸ್ವಪಕ್ಷೀಯರ ವಿರುದ್ಧನೇ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ರಿ. ಈಗ ನಿಮ್ಮ ನಾನು ಸ್ವಪಕ್ಷೀಯರ ಮೇಲೆ ನಾನು ಯಾವತ್ತೂ ಕೂಡ ನಾನು ಅಸಮಾಧಾನ ಹೊರಗಾಕಿಲ್ಲ. ನಾನು ಪತ್ರಕರ್ತ ಇದ್ದಾಗಲೂ ಕೂಡ ಇದನ್ನು ಇದ್ದಾಗ ಹೇಳ್ತಾ ಇದ್ದೆ. ರಾಜಕಾರಣಿ ಆಗಿದ ಕೂಡಲೇ ರಾಜಕೀಯ ಅಧಿಕಾರಕ್ಕೋಸ್ಕರವಾಗಿ ಸತ್ಯನ ಮಾತಾಡೋದಲ್ಲಿ ನಾನು ಇರಲ್ಲ. ನಾನು ಸತ್ಯ ಮಾತಾಡೋನೆ. ನಾನು ಯಾರನ್ನೂ ಓಲೈಸೋ ಕೆಲಸ ರಾಜಕಾರಣನೂ ಮಾಡಿಲ್ಲ, ಅಥವಾ ಯಾರಿಗಾರ ಬೇಸರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಬೇಕಾದ್ದನ್ನು ಹೇಳಿದ್ದು ನಿಲ್ಲಿಸಿಲ್ಲ. ಹೇಳಬೇಕಾದ್ದನ್ನು ಹೇಳಿದ್ದೀನಿ. ಈ ಹಿಂದೆನೂ ಕೂಡ ಜಗನ್ನಾಥ್ ಭವನದಲ್ಲೇ ನಿಂತ್ಕೊಂಡು ಹರ್ಷ ಮರ್ಡರ್ ಕೇಸ್ ಆದಾಗ ಕಠಿಣ ಕ್ರಮ ಕೈಗೊಳ್ತೀವಿ ಅಂದರೆ ಏನು ಕಠಿಣ ಕ್ರಮ, ಅದಕ್ಕೇನು ಹೊಸ ಅರ್ಥ ಬಂದಿದೆಯಾ ಅಂತ ನಾನು ಅವತ್ತೂ ಕೂಡ ಪಕ್ಷದ ಕಚೇರಿಯಲ್ಲೇ ಮೀಡಿಯಾಕ್ಕೆ ಬೈಟ್ ಕೊಟ್ಟಿದ್ದೆ. ನಾನು ಸತ್ಯ ಹೇಳೋ ವಿಚಾರನ ಮುಂದೆನೂ ಮಾಡ್ತೀನಿ. ನಾನು ಇಲ್ಲಿ ರಾಜಕೀಯದ ಗದ್ದುಗೆಯನ್ನು ಏರೋದಕ್ಕೋಸ್ಕರ ಬಂದಿರೋನಲ್ಲ, ನಾನು ಜನರು ಕೆಲಸ ಮಾಡೋಕ್ಕೆ ಬಂದಿರೋನು. ನಾನು ಪತ್ರಕರ್ತನಾಗಿ ನಾನು ವೃತ್ತಿನ ಆರಂಭಿಸಿದನು. ನನ್ನೊಳಗಿನ ರಾಜಕಾರಣಿಯನ್ನು ನನ್ನೊಳಗಿನ ಪತ್ರಕರ್ತ ಯಾವತ್ತೂ ರಿವ್ಯೂ ಮಾಡ್ತಾ ಇರ್ತಾನೆ. ನಾನು ರಾಜಕಾರಣಿಯಾಗಿ ಯಾರನ್ನ ಓಲೈಸುವಂತಹ ರಾಜಕಾರಣ ಮಾಡಲ್ಲ. ನನ್ನೊಳಗಿನ ಪತ್ರಕರ್ತ ನಾನು ಸಾಯೋವರೆಗೂ ಬದುಕಿರ್ತೇನೆ.